ಜಿಲ್ಲಾಡಳಿತ ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ. ಸುರೇಶ್ ಚೆಲವಾದಿ. ಇಂದು ಕೊಪ್ಪಳ ಜಿಲ್ಲಾ ದಲಿತ ದಮನಿತರ ದೌರ್ಜನ್ಯಗಳ ವಿರೋಧಿ ಒಕ್ಕೂಟದಿಂದ ಹಮ್ಮಿಕೊಂಡ ಕೊಪ್ಪಳ ಜಿಲ್ಲೆಯ ದಲಿತ ದಮನಿತರ ಮೇಲಿನ ದೌರ್ಜನ್ಯ ವಿರೋಧಿಸಿ ಹಾಗೂ ಸಂಗನಹಳ ಗ್ರಾಮದ ದಲಿತ ಯುವಕ ಯಮನಪ್ಪ ಕೊಲೆಯನ್ನು ಖಂಡಿಸಿ ನಡೆದ ಸಮಾನ ಬದುಕಿನತ್ತ ಅರಿವಿನ ಜಾಥಾ ಸಂಗನಹಳ ಚಲೋ ಕೊಪ್ಪಳ ಜಿಲ್ಲಾಡಳಿತ ಭವನದಿಂದ ಸಂಗನಹಾಳದವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾ ಇವಾಗ ಸಂಗನಾಳ ಬಂದು ತಲುಪಿದೆ. ಕೊಪ್ಪಳ ಜಿಲ್ಲಾಡಳಿತ ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. 2022ರ ಪೊಲೀಸ್ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ವರ್ಷದಲ್ಲಿ 60 ದೌರ್ಜನ್ಯ ಪ್ರಕರಣಗಳು ನಡೆದಿದ್ದಾವೆ. ಅಂದರೆ ವಾರಕ್ಕೆ ಒಂದು ದಲಿತ ದೌರ್ಜನ್ಯಗಳು ನಡೆದಿದ್ದಾವೆ ಅನ್ನೋದಾದರೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯೇ ಅಥವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹೋರಾಟಗಾರರು. ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಒಬ್ಬ ದಲಿತರೇ ಆದರೆ ಅವರು ದಲಿತರ ಪರ ನಿಲ್ಲದೆ ದೌರ್ಜನ್ಯಕೋರರ ಪರ ಇರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ ಅಂತ ಕಿಡಿಕಾರಿದ್ರು. ಅಹಿಂದ ನಾಯಕ ಸಿದ್ದರಾಮಯ್ಯನವರು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ನಾನು ದಲಿತ ಪರ ಎಂಬ ನಾಟಕವಾಡ್ತಾರೆ. ಈಗ ಅಧಿಕಾರದಲ್ಲಿರುವ ಅವರಿಗೆ ದಲಿತರ ಮೇಲಿನ ದೌರ್ಜನ್ಯ ಕಾಣ್ತಾ ಇಲ್ವೇ ಅಂತ ದಲಿತ ವಿದ್ಯಾರ್ಥಿ ಪರಿಷತ್ ಗದಗ ಜಿಲ್ಲಾಧ್ಯಕ್ಷ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತದನಂತರ ಮಾತನಾಡಿರುವ SC/ST ದೌರ್ಜನ್ಯ ನಿಯಂತ್ರಣ ಸಮಿತಿ ಗದಗ ಜಿಲ್ಲೆಯ ಸದಸ್ಯ ಬಸವರಾಜ ಡಿ ಮುಳ್ಳಾಳ್ ಅವರು ಇನ್ನೂ ಅನೇಕರು ದಲಿತ ಪರ ಹೋರಾಟಗಾರರು ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ಪಂಚಯ್ಯ ಹಿರೇಮಠ. ಈಗ ಇಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣಾಳ ಗ್ರಾಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಕ್ಕನೂರು ತಾಲೂಕಿನಲ್ಲಿ ಒಂದು ದಲಿತರ ಕೊಲೆ ಅಥವಾ ಹತ್ಯೆ ಆಗಿದೆ ಅಲ್ಲ, ಮೂಲ ಇದರ ತಾಯಿಯರನ್ನು ಹುಡುಕಬೇಕಾಗಿ ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಅಂತಾರ ಅಂದ್ಕೊಳ್ಳಿ, ಎಚ್ಚರಿಕೆಯಾರ ಅಂದ್ಕೊಳ್ಳಿ, ನಾವು ಆಗ್ರಹಿಸ್ತೀವಿ. ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಜಿಲ್ಲೆ ಇರ್ತಕ್ಕಂಥ ಏನು ಸಚಿವರದಾರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಕೂಡ ಒಬ್ಬರು ದಲಿತರು, ಗೃಹ ಮಂತ್ರಿ ಕೂಡ ಒಬ್ಬರು ದಲಿತರು, ಹಾಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಾನು ಅಹಿಂದ ನಾಯಕ ಅಂತ ಹೇಳ್ಕೊಳ್ತಾ ಅಡ್ಡಾಡ್ತಾ ಇರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರು ಕೂಡ ಒಬ್ಬರು ದಲಿತ ನಾಯಕರೇ ಅಂತಂದು ಹೇಳಿಕೆ ನಾವು ಇಷ್ಟಪಡ್ತೀವಿ. ಇದು ಒಂದೇ ಗ್ರಾಮ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ದಲಿತರೇ ಎಲ್ಲ ಟಾರ್ಗೆಟ್ ಆಗ್ತಾ ಇದ್ದಾರೆ. ಯಾಕಂದರೆ ಅವರು ಈಗ ಸರ್ಕಾರದ ಯೋಜನೆಗಳಿಂದ ವಂಚಿತರ ಮಾತ್ರ ಅಲ್ಲ, ಆ ಯೋಜನೆ ತೊಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಆಡಳಿತ ವರ್ಗದಲ್ಲಾಗಲಿ ವಿರೋಧ ಪಕ್ಷ ವರ್ಗದಲ್ಲಾಗಲಿ ನಮ್ಮವರೇ ಇದ್ದು ಕೂಡ ಅವರು ದನಿ ಎತ್ತುತ್ತಾ ಇಲ್ಲಲ್ಲ, ಅದು ನಮಗೆ ಭಾಳ ನೋವಿನ ಸಂಗತಿ. ಈ ಕೇವಲ ಬಸವಣ್ಣನಿಂದ ಅಥವಾ ಬುದ್ಧನಿಂದ ಆಗಿರ್ತಕ್ಕಂಥ ಆದರ್ಶಗಳನ್ನು ಇಟ್ಟುಕೊಂಡು ಸ್ವತಂತ್ರ ಹೋರಾಟಗಳಲ್ಲಿ ಎಷ್ಟೋ ಜನರು ಕಾಲ್ನಡಿಗೆ ಪಡೆದು ನಮ್ಮ ರಾಷ್ಟ್ರಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದು ಎಷ್ಟು ಸತ್ಯನೋ, ಸಮಾನತೆಗಾಗಿ ನಡೆದಾಡ್ತಕ್ಕಂಥ ಕಾಲುಗಳು ಯಾವ ರೀತಿ ಅಂದರೆ ನಮ್ಮ ಅಂಬೇಡ್ಕರ್ ಅವರ 2 ಕಾಲುಗಳು ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇನ್ನು ಮುಂದೆ ಈ ಥರನಾಗಿ ಘಟನೆ ನಡಿಬಾರ್ದು. ಇದು ನಡೆದೋಗಿದೆ. ಮುಂದೆ ಕೂಡ ಈ ಥರನಾಗಿ ಘಟನೆ ನಡಿಲಾರ್ದಂಗೆ ಈ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಊರಿನಲ್ಲಿರ್ತಕ್ಕಂಥ ಸ್ವಲ್ಪ ನ್ಯಾಯಯುತವಾದಿಗಳು ಏನಾದ್ರಲ್ಲ ಇವನ್ನೆಲ್ಲ ತಡಿಬೇಕಂತಂದು ನಾ ಈ ಮೂಲಕ ಸರ್ಕಾರಕ್ಕೆ ಮನವಿ ಕೈಗೊಳ್ತೀನಿ. ಹೋರಾಟಕ್ಕೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಮಾನದೊಳಗೆ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ? ಉಗ್ರ ಹೋರಾಟ ನಾವಂತರೂ ಮಾಡ್ತೀವಿ. ಇದು ಇಲ್ಲಿಗೆ ಸೀಮಿತ, ಇಲ್ಲಿಗೆ ಮುಗೀತು ಅಂತಂದಲ್ಲ, ರಾಷ್ಟ್ರ ಮಟ್ಟಕ್ಕೂ ನಾವು ಒಯ್ಯಲಿಕ್ಕೆ ತಯಾರಾಗಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಇನ್ನು ಉಳಿದ ಸಂಘಟನೆಗಳೇನದಲ್ಲ ಅವೆಲ್ಲ ನಮ್ಮವೇ, ಅದರಲ್ಲಿ ನಮ್ಮವರೇ ಇದ್ದಾರೆ, ಬೇರೆಯವ್ರು ಯಾರೂ ಇಲ್ಲ. ಇದಕ್ಕೆ ಇನ್ನೊಬ್ಬರು ಹೊಣೆ ನಾವೇನು ಮಾಡೋಕ್ಕತ್ತಿಲ್ಲ, ನಮ್ಮವರೇ ಇದಕ್ಕೆ ಹೊಣೆ ಅಂತ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಕಾರಣ ಏನಂದ್ರೆ ನೋಡ್ತಾ ಕುಳಿತಿರ್ತಕ್ಕಂಥ ಜನಗಳಿಗೂ ಇದು ಕೂಡ ಅರ್ಥ ಆಗಬೇಕು. ಇದು ಒಂದು ಊರಲ್ಲ, ಮೊನ್ನೆ ಹಾಲುವರ್ತಿಯಲ್ಲಿ ಕೂಡ ಇದೇ ರೀತಿ ಘಟನೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಯಾಕೆ ಇದು ಅತಿ ಹೆಚ್ಚು ಆಗಕತ್ತೈತಿ? ಇವರು ಯಾರು ನಮ್ಮ ಜನಪ್ರತಿನಿಧಿಗಳಾದ್ರಲ್ಲ ಅವರು ಕೂಡ ಏನು ಕ್ರಮ ಕೈಗೊಂಡಾರ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ ರೀ. ಯಾಕಂದ್ರೆ ಬರೀ ಮತಕ್ಕಾಗಿ ನಾವಲ್ಲ, ನ್ಯಾಯಕ್ಕಾಗಿ ಕೂಡ ನಾವು ಅವ್ರನ್ನೇ ಕೇಳಬೇಕಲ್ಲ. ಮತ ಬಂತಂದ್ರೆ ಮನೆ ಮಠ ಬರ್ತಾರೆ, ನ್ಯಾಯ ಕೇಳಕ್ಕೆ ನಾವು ಯಾರ ಮನೆಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ನ್ಯಾಯಾಲಯಕ್ಕೆ ಹೋಗ್ಬೇಕಾ? ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರೆ ಮಾತ್ರ ನ್ಯಾಯ ದೊರಕುತ್ತಾ ನಮಗೆ? ಅಲ್ಲಿ ಮಠ ಸರ್ಕಾರ ನಮ್ಮನ್ನು ಹೊಳ್ಳಿ ಹೊಡೋದಿಲ್ವಾ? ಬೆಂಕಿನೇ ಹಚ್ಚಬೇಕಾ? ಟೈರೇ ಸುಡಬೇಕಾ?
ಅಥವಾ ಹೊಡೆದಾಡ್ಬೇಕಾ, ರೋಡಿಗೆ ಇಳಿಬೇಕಾ ಅಂದ್ರೇನೆ ನ್ಯಾಯನ ನಮಗೆ? ಇದಕ್ಕಿಂತ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ ಬ್ರಿಟಿಷ್ ಸರ್ಕಾರ ಇನ್ನೂ ಎಷ್ಟೋ ವಾಸಿ ಇತ್ತೇನೋ ಅಂತ ನಮ್ಗೆ ಹಳೇ ನೆನಪು ಕೂಡ ಬರ್ತಾ ಇದೆ. ನಾವು ನೋಡಿಲ್ಲ, ನಮ್ಮ ಹಿರಿಯರು ನಮಗೆ ಹೇಳಿ ಸತ್ತಿದ್ದಾರೆ, ಅವರೇ ಚೆನ್ನಾಗಿದ್ರೆ ಏನೋ ಅಂತ ನಮಗೂ ಈ ಭಾವನೆ ಮೂಡ್ತಾ ಇದೆ. ಇಲ್ಲಿ ಮಹಾತ್ಮರನ್ನ ನಾವು ನೆನೆಸ್ಕೊಳ್ಳೋ ಬದಲಿ ಈ ದುಷ್ಕೃತ್ಯ ಏನು ಎಸೆಯ ಕತ್ತಿದಾರಲ್ಲ, ಇವ್ರು ನೋಡಿ ಭಯ ಪಡ್ತಕ್ಕಂಥ ವಾತಾವರಣ ನಮ್ಗೆ ಸೃಷ್ಟಿ ಆಗಕತ್ತೈತೇನೋ ನಮ್ಗೆ ಅನ್ಸುತ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಈ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಂಗಡಿಗೆ ಅವ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರ ಬಗ್ಗೆ ಅಂತಂದ್ರೆ ನಾವೇನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅವರು ಕೂಡ ಒಬ್ಬರ ದಲಿತರೇ, ಸಂಪೂರ್ಣ ಕಣ್ಣು ಮುಚ್ಚಿಕೊಳ್ತಾರೆ ಅಂತ ಹೇಳಕ್ ಬಯಸ್ತೀವಿ. ದಲಿತರ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಅಂತೇಳಿ ಹೇಳ್ತಾರೆ. ಹಾಗಾಗಿ ದಲಿತ ಉಸ್ತುವಾರಿ ಸಚಿವರಾದಂಥ ತಂಗಡಿಗೆ ಸಾಹೇಬರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಜಿಲ್ಲಾಡಳಿತ ಹಾಗೂ ಅವರು ಉಸ್ತುವಾರಿ ಸಚಿವರು ಏನದಾರಲ್ಲ, ಈ ರೀತಿ ಇನ್ನೊಮ್ಮೆ ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಎಲ್ಲರೂ ಯಾರವರು ತಪ್ಪಿತಸ್ಥರನ್ನ ಗುರುತು ಮಾಡಿ ಕಂಡುಹಿಡಿದು ನಮ್ಮ ಪೊಲೀಸ್ ಇಲಾಖೆಯಿಂದ ಅದನ್ನು ಏನೈತಿ ಕ್ರಮ ಕೈಗೊಳ್ಳಬೇಕಾಗಿ ನಾವು ಅವ್ರಿಗೆ ಹೇಳ್ತಾಳೆ. ಸರ್, ತಮ್ಮ ಹೆಸರು? ಫಕೀರ್ ಸಾಬ್ ಆರುಣಿಗೆ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಗ್ರಾಮ? ಕುಕ್ನೂರು ತಾಲೂಕು, ಕೊಪ್ಪಳ ಜಿಲ್ಲೆ, ಬನ್ನಿಕೊಪ್ಪ ಗ್ರಾಮ ನಮ್ಮದು. ಕೊಪ್ಪಳ ಜಿಲ್ಲೆಯ ದೌರ್ಜನ್ಯಕ್ಕೊಳಗಾದ ಒಕ್ಕೂಟದ ವತಿಯಿಂದ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಿಂದ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಸಂಗನಾಳ ಗ್ರಾಮದವರೆಗೂ ಪಾದಯಾತ್ರೆ ಮೂಲಕ ಬಂದಿದ್ದೀವಿ. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಿರಂತರವಾಗಿ ಕೊಲೆ, ಸುಲಿಗೆ, ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗಿವೆ. ಅದು ಹಿನ್ನೆಲೆ ಒಳಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ನಿರ್ಲಕ್ಷ್ಯವೇ ಕಾರಣ ಅಂತಂದು ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರೊಬ್ಬರು ದಲಿತರು, ಇದು ರಾಜ್ಯದ ಗೃಹ ಮಂತ್ರಿಗಳು ಕೂಡ ದಲಿತರು. ಸಿದ್ದರಾಮಯ್ಯನವರು ನಾವು ದಲಿತರ ಪರವಾಗಿದ್ದೀವಿ ಅಂತೇಳಿ ಅವರು ಒಂದು ದಲಿತರ ರಕ್ಷಣೆಗೆ ಈ ಕಾಯ್ದೆಯನ್ನು ಸದುಪಯೋಗ ಮಾಡ್ತಾ ಇಲ್ಲ, ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಕಾರಣ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ನೇರ ಹೊಣೆಯನ್ನು ಮಾಡಿ, ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ನೇರ ಹೊಣೆಯನ್ನು ಮಾಡಿ ತಪ್ಪಿತಸ್ಥರ ಏನು ದೌರ್ಜನ್ಯ ಮಾಡಿದಾರಲ್ಲ ಆ ತಪ್ಪಿತಸ್ಥರ ಕೂಡಲೇ ಅವರಿಗೆ ಕಟ್ಟುನಿಟ್ಟಿನ ಶಿಕ್ಷೆಗೆ ಗಲ್ಲು ಶಿಕ್ಷೆನ ಒಳಪಡಿಸಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದೌರ್ಜನ್ಯಗಳು ಆಗ್ತಾ ಇವೆ. ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಕೊಪ್ಪಳ ಜಿಲ್ಲೆಯನ್ನು ದಲಿತರ ದೌರ್ಜನ್ಯ ಪೀಡಿತ ಪ್ರದೇಶ ಅಂತೇಳಿ ಒಂದು ಘೋಷಣೆ ಮಾಡಬೇಕು. ಈ ಒಂದು ಘೋಷಣೆ ಮಾಡಿದಲ್ಲಿ ಮುಂದಿನ ದಿನಮಾನದಲ್ಲಿ ಇವತ್ತು ಜಿಲ್ಲಾದ್ಯಂತ ನಾವು ಹೋರಾಟವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನದಲ್ಲಿ ಕೊಪ್ಪಳ ಜಿಲ್ಲೆಯ ವಿಷಯ ಇಟ್ಟುಕೊಂಡು ರಾಜ್ಯಾದ್ಯಂತ ಉಗ್ರವಾದ ಹೋರಾಟನ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಗಟ್ಟಿಯನ್ನು ನೀಡ್ತಾ ಇದ್ದೀವಿ. ಬಸವರಾಜ್ ಮೂಲ, ಯಲಬುರ್ಗಾ ತಾಲೂಕು ಸಂಗನಾಳ ಗ್ರಾಮದಲ್ಲಿ ಇಂಥ ಒಂದು ಘಟನೆ ಉಂಟಾಗಿತ್ತು ಅಂದರೆ ಏನು ಇಂಥದ್ದೊಂದು ಘಟನೆ ಅಂದ್ರೆ, ಕಷ್ಟಕ್ಕೆ ಹೋದಲ್ಲಿ ಆ ಕಷ್ಟದ ಚೌರ ತೊಗೊಂಡು ತಿವುದು ಈ ಘಟನೆಯನ್ನು ಆಗೈತೆ ಇದು ಅಂತಂದು ಇಡೀ ತಾಲೂಕು ಮತ್ತು ಜಿಲ್ಲಾ ಮತ್ತು ಇಡೀ ನಮ್ಮ ಕರ್ನಾಟಕನ ವರದಿ ಆಗಿದೆ. ವರದಿ ಆದರೂ ಕೂಡ ನಮ್ಮ ದಲಿತರು MLAರು ಸಹ ಅದಾರ ಮತ್ತು ಸಚಿವರು ಅದಾರ ಮತ್ತು ಎಲ್ಲ ಇಲಾಖೆ ಒಳಗೆ ನಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟಾದರೂ ಇದನ್ನು ಪ್ರತಿಭಟನೆ ಮಾಡಕತ್ತಿ ತಾಲೂಕುಲಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಕರ್ನಾಟಕಕ್ಕೆ ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ಇಷ್ಟಾದರೂ ದಿನ ಪ್ರತಿಭಟನೆ ನಮ್ಮದು ಹೆಚ್ಚಾಗ್ತಾ ಇದೆ, ಕಮ್ಮಿ ಇಲ್ಲ. ಅಂದರೆ ಅಷ್ಟು ಏನು ಮಾಡ್ತಾಯಿದ್ದಾರೆ. ಆಮೇಲೆ ಏನು ದಲಿತರಿಗೆ ಅನ್ಯಾಯ ಆಗಿದೆ, ಇದನ್ನೆಲ್ಲ ಸಂಕೋಚದಿಂದ ವಿಚಾರಗಳನ್ನು ತಿಳ್ಕೊಂಡು ಇದನ್ನು ಸರಿಪಡಿಸ್ಬೇಕಂತಂದು ತಮ್ಮಲ್ಲಿ ಎರಡು ಮಾತುಗಳಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಿ, ಇನ್ನೂ ಇದರಲ್ಲಿ ದಲಿತರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಮತ್ತು ವಿಧಾನಸೌಧದಲ್ಲಿ ನಾವು ಚಲೋ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ದಲಿತರು. ಇದು ಒಂದು ಎಲ್ಲರಿಗೂ ಮನವಿ ಪತ್ರ. ಇವತ್ತೇನು ಸಂಗ್ಲಾಲ್ ಚಲೋ ಅನ್ನೋ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಭೀಮಾ ಬಂಧುಗಳಿಗೆ ವಂದನೆ ತಿಳಿಸ್ತೀನಿ. ಇವತ್ತೇನು ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಬಾರಿ ಪ್ರತಿ ವರ್ಷದಂತೂ ಕೂಡ ದಿನಕ್ಕೆ ಪ್ರಕಟಣೆ ಹೆಚ್ಚಾಗ್ತಿದ್ದಾವೆ. ಹಾಗಾಗಿ ಇದಕ್ಕೆ
ಸಿದ್ದರಾಮಯ್ಯ ಸರ್ಕಾರವರೇ ಕಾರಣ ಕೇಳ ಬಯಸ್ತೀವಿ. ಯಾಕಂದರೆ ಇವತ್ತು ಯಾವುದೇ ದಲಿತ ಕುಟುಂಬಗಳಲ್ಲಿ ಅನ್ಯಾಯ ಆಯ್ತಂದ್ರೆ ಇವತ್ತು ಯಾರೂ ಬಂದು ಸಂತಾನ ಹೇಳೋಕ್ಕೆ ವಿಫಲರಾಗಿದ್ರು ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆ ಕೊಡುತ್ತೇವೆ. ಅದೇ ರೀತಿಯಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಇವತ್ತು ಜಿಲ್ಲಾಡಳಿತ ಇರ್ಬೋದು, ಇವತ್ತು ಯಾವುದೇ ರೀತಿಯಾಗಿ ತಪ್ಪಿಸ್ತರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕೇಳಬೇಕು ಬಯಸ್ತೀವಿ ನಾವು. ಯಾಕಂದರೆ ಇವತ್ತು ಯಾವುದೇ ಅಲ್ಲಿ ಪ್ರಕಟಣಾ ಪತ್ರಿಕೆಯಲ್ಲಿ ಅನೇಕ ಬಾರಿ ಈ ಥರ ಹೋರಾಟ ಅನೇಕ ಮಾಡಿದ್ರು, ಇವತ್ತು ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕ್ರಮ ತೆಗೆದುಕೊಳ್ಬೇಕು, ಇಲ್ಲಂದರೆ ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ ನಾವು ಅಂತೇಳಿ ಯಾರು ಮಾತು ಮುಗಿಸ್ತೇನೆ. ಕೊಪ್ಪಳ ಜಿಲ್ಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಕೊಪ್ಪಳ ಜಿಲ್ಲೆಯ ದಲಿತ ದಮನಿತರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಹಾಗೂ ಕೊಪ್ಪಳ ಜಿಲ್ಲೆ ಸಂಗನಾಳ ಗ್ರಾಮದ ಯಮನಪ್ಪ ಮಾದರವರ ಹತ್ಯೆಯನ್ನು ಖಂಡಿಸಿ ಇವತ್ತು ಕೊಪ್ಪಳ ಜಿಲ್ಲಾಡಳಿತದಿಂದ ಸಂಗನಾಳದವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಿನ್ನೆ ಇದನ್ನು ಹಮ್ಮಿಕೊಂಡಿತ್ತು. ಇವತ್ತು ಜಾಥಾ ಕೊಪ್ಪಳದಿಂದ ಸಂಗನಾಳಕ್ಕೆ ಬಂದು ತಲುಪಿದೆ. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಡೀತಿರ್ತಕ್ಕಂಥ ಹಲ್ಲೆಯನ್ನು ತಡೆಗಟ್ಟುವಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ದಲಿತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ಕೂಡ ಒಬ್ಬ ದಲಿತರಾದಾಗೂ ಕೂಡ ಇಲ್ಲೇ ದಲಿತರಿಗೆ ರಕ್ಷಣೆ ಇಲ್ಲದಿರತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಇವತ್ತು ನಮ್ಮನ್ನು ಆಳ್ತಿರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ನಾವು ದಲಿತರ ಪರವಾಗಿದ್ದೇವೆ, ದಲಿತರ ರಕ್ಷಣೆಗೆ ನಾವು ಬದ್ಧರಿದ್ದೇವೆ ಅಂತಿರ್ತಕ್ಕಂಥ ಓಲೈಕೆ ಮಾತುಗಳನ್ನು ಆಡಿ ದಲಿತರನ್ನು ಚುನಾವಣೆಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಇವತ್ತು ದಲಿತರ ಮೇಲೆ ಸಾಕಷ್ಟು ಹಲ್ಲೆ ಅತ್ಯಾಚಾರದಂಥ ಪ್ರಕರಣಗಳು ನಡೆದಾಗ ಇವತ್ತು ದಲಿತರಿಗೆ ರಕ್ಷಣೆ ನೀಡದೆ ದೌರ್ಜನ್ಯಕೋರರ ಪರವಾಗಿ ಸರ್ಕಾರ ನಿಂತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಮುಂಬರುವ ದಿನಮಾನಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಿಂತಿರ್ತಕ್ಕಂಥ ಹಲ್ಲೆಕೋರರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಿ ದಲಿತರನ್ನು ರಕ್ಷಣೆ ಮಾಡುವಲ್ಲಿ ಸರ್ಕಾರ ವಿಫಲವಾದರೆ ಮುಂದಿನ ದಿನಮಾನಗಳಲ್ಲಿ ದಲಿತರ ಶಕ್ತಿಯನ್ನು ನಾವು ಆಗ್ತದೆ ಅಂತಿರ್ತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡೋದ್ರ ಮುಖಾಂತರ ಕೂಡಲೇ ಸರ್ಕಾರ ದಲಿತರ ಪರವಾಗಿರಬೇಕು, ತುಳಿತಕ್ಕೊಳಗಾದ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡಬೇಕು ಮತ್ತು ಈ ಒಂದು ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ಬೇಕಂತಂದು ಈ ಮೂಲಕ ಎಚ್ಚರಿಕೆ ನೀಡ್ತೀವಿ. ಮತ್ತು ಈ ರಾಜ್ಯದ ಒಬ್ಬ ಗೃಹ ಮಂತ್ರಿ ಕೂಡ ದಲಿತರೇ ಒಂದು ದೊಡ್ಡದ ಖಾತೆಯಲ್ಲಿದ್ದುಕೊಂಡು ದಲಿತರಿಗೆ ನೀಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಕೂಡ ಇವತ್ತು ದಲಿತರಿಗೆ ರಕ್ಷಣೆ ನೀಡದಿರತಕ್ಕಂಥದ್ದು ಅದು ಕೂಡ ಬಹಳ ನೋವಿನ ಸಂಗತಿ. ಕೂಡಲೇ ಸರ್ಕಾರ ಕಾರ್ಯಪ್ರವೃತ್ತರಾಗಿ ದಲಿತರ ರಕ್ಷಣೆ ನೀಡಬೇಕಂತಂದು ಈ ಮೂಲಕ ಎಚ್ಚರಿಸುತ್ತಾ, ಏನಾರ ದಲಿತರ ಪರವಾಗಿ ತಾವು ಕೆಲಸ ಮಾಡದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ಎದುರಿಸ್ತೀರಿ ತಾವು ಅಂತಿರ್ತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊಪ್ಪಳ ಜಿಲ್ಲೆ ದಲಿತ ದಮನಿತರ ಮೇಲಿನ ದೌರ್ಜನ್ಯ ವಿರೋಧಿ ಒಕ್ಕೂಟದ ವತಿಯಿಂದ ಏನು ಸಂಗನಾಳ ಗ್ರಾಮದಲ್ಲಿ ಯಮನಪ್ಪ ಮಾದರ್ ಅಂತಿರ್ತಕ್ಕಂಥ ಒಬ್ಬ ದಲಿತ ಯುವಕನ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಮತ್ತು ಕೊಪ್ಪಳ ಜಿಲ್ಲೆಯ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳನ್ನು ಖಂಡಿಸಿ ನಿನ್ನೆ ದಿನ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಂಗನಾಳ ಗ್ರಾಮದವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆದಿತ್ತು. ಇದರ ಭಾಗವಾಗಿ ಆ ಜಾಥಾ ಇವಾಗ ಸಂಗನಾಳಕ್ಕೆ ಬಂದು ತಲುಪಿದೆ. ಕಾರಣ ಇಷ್ಟೇ, ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ. ದಲಿತರ ರಕ್ಷಣೆ ಮಾಡುವಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಸಂಪೂರ್ಣವಾಗಿರ್ತಕ್ಕಂಥ ವಿಫಲವಾಗಿದೆ. ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ಕೂಡ ಒಬ್ಬ ದಲಿತರು. ಆದರೆ ಉಸ್ತುವಾರಿ ಮಂತ್ರಿ ಆದವ್ರ ಕಡೆಯಿಂದ ದಲಿತರ ಮೇಲಿನ ದೌರ್ಜನ್ಯ ತಪ್ಪಿಸ್ಲಿಕ್ಕಾಗ್ಲಿಕ್ಕಂತಂದ್ರೆ ನಾಚಿಕೆಗೇಡಿನ ಸಂಗತಿ. ರಾಜ್ಯದ ಒಬ್ಬ ಗೃಹ ಮಂತ್ರಿ ಕೂಡ ದಲಿತರೇ. ಇವತ್ತೆಲ್ಲ ಅಧಿಕಾರದಾಗ ಇದ್ದುಕೊಂಡು ಕೂಡ ದಲಿತರಿಗೆ ರಕ್ಷಣೆ ಇಲ್ದಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಈ ಭಾಗದ ಅಸಂಖ್ಯಾತ ಶೋಷಿತ ಸಮುದಾಯಗಳ ಮೇಲೆ ಆಗ್ತಿರ್ತಕ್ಕಂಥ ನಿರಂತರ ಹಲ್ಲೆಗಳನ್ನು ತಡೆಗಟ್ಟುವಲ್ಲಿ ಕ್ರಮ ಜರುಗಿಸಬೇಕು. ಹಲ್ಲೆಕೋರರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ವಿಧಿಸಬೇಕಂತಂದು ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳು ನಡೆದರೂ ಕೂಡ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ಸಚಿವರು ಅವ್ರಿಗೆ ನ್ಯಾಯ ಕೊಡಿಸಲಿಕ್ಕೆ ಮಾತಾಡದೇ ಇರತಕ್ಕಂಥದ್ದು ನೋವಿನ ಸಂಗತಿ. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಇವತ್ತು ಸವರ್ಣರ ಕೈಗೊಂಬೆಯಾಗಿ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹೀಗಾಗಿ ದಲಿತರಿಗೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ಇಲ್ಲ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇದು ಮುಂದುವರೆದ್ರೆ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು
ವಿವಿಧ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಮಾಡ್ತಾವೆ ಅಂತಿರ್ತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಈ ನೊಂದಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಗಳಿಗೆ ಧೈರ್ಯವನ್ನು ತುಂಬಿರ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಮತ್ತು ಸಂಬಂಧಪಟ್ಟ ಸಚಿವರು ಆ ಒಂದು ಕುಟುಂಬಕ್ಕೆ ಬಂದು ರಕ್ಷಣೆ ನೀಡಬೇಕು ಅಂತಂದು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.